ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೆಲ್ಫ್ ಅಮೋಘ್. ಇವತ್ತು ಡೇ 2 ಆಫ್ ಶಿಮ್ಲಾ ವ್ಲಾಗ್. ಇವತ್ತೇನು ಮಾಡ್ತೀವಿ ಅಂದರೆ, ಶಿಮ್ಲಾದಲ್ಲಿ ಕುಫ್ರಿ ವ್ಯಾಲಿ ಅಂತ ಇದೆ, ಅಲ್ಲಿಗೆ ಒಂದ್ಸಲಿ ವಿಸಿಟ್ ಮಾಡ್ತೀವಿ. ಅಲ್ಲೊಂಥರ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇರುತ್ತೆ, ಅದನ್ನು ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ನಿನ್ನೆ ಮಿಸ್ ಮಾಡಿದ ಜಾಕು ಟೆಂಪಲ್ಗೆ ಇವತ್ತು ವಿಸಿಟ್ ಮಾಡಿ ಟ್ರಾಲಿಯಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ನೋಡೋಣ ಬನ್ನಿ ಏನಾಗುತ್ತೆ. ಸೊ ಫಾರ್ ರೈಟ್ ನಾವು ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ಬ್ರೇಕ್ಫಾಸ್ಟಿಗೆ ಅಂತ ಹೊರಡ್ತಾ ಇದ್ದೀನಿ. So see guys, it's around 9:03 AM in Shimla right now, and now the resort in the view nodi guys. ಎಷ್ಟು ಸೆಕ್ಸಿ ಇದೆ. ಸನ್ರೈಸ್ ಆಗೋದೆಲ್ಲ ತೆಗೋಣ ಅಂದರೆ ಲೇಟ್ ಆಗಿದ್ಬಿಟ್ಟೆ. ನಿನ್ನೆದೆಲ್ಲ ಸುಸ್ತಾಗ್ಬಿಟ್ಟು ಹಂಗೆ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ರೆಡಿಯಾಗಾಯಿತು ಗಾಯ್ಸ್. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟಿಗೆ ಹೋಗೋಣ. ಓಕೆ, ಕಮ್ ಆನ್. For the breakfast we are having poha, paratha and sandwich. So idli ತಿಂದ್ವಿ. ಸೊ ಮಮ್ಮಿ ಕಾಫಿ ಕುಡಿತಿದ್ದಾರೆ. ಕಾಫಿ ಕುಡ್ಕೊಂಬಿಟ್ಟು ಹೊರಡೋದು. ಸೊ ಇದು ಡೈನಿಂಗ್ ಹಾಲಿಂದ ವ್ಯೂ ಇರೋದು. ಸೊ ಸಿ ದ ಸೈಡ್ ವ್ಯೂ ಗೈಸ್, ಇಟ್ಸ್ ಬ್ಯೂಟಿಫುಲ್. ಸೊ ದಿಸ್ ದ ಡೈನಿಂಗ್ ಟೇಬಲ್ ವಿ ಹ್ಯಾವಿಂಗ್. ಸೊ ಹಿಂಗೆ ಹೊರಟ್ಬಿಟ್ಟು ಆಚೆ ಹೋಗ್ತಿದ್ದೀವಿ. So hi guys, after having breakfast we are now heading towards Kufri. ಇವಾಗ ರಾಜೇಶ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಯ್, ಇವಾಗ ಅಲ್ಲಿ ಹೋಗ್ಬಿಟ್ಟು ಎಲ್ಲ ವ್ಲಾಗ್ ಮಾಡ್ತೀನಿ. ಸೊ ಐ ವಿಲ್ ಅಪ್ಡೇಟ್ ಯು ಗೈಸ್. ಓಕೆ, ಬೈ ಬೈ. ಸೊ ಆನ್ ದಿ ವೇ ಟು ಕುಫ್ರಿ ಇಲ್ಲಿ ಒಂದು ಗ್ರೀನ್ ವ್ಯಾಲಿ ಅಂತ ಫೋಟೋಶೂಟ್ ಪಾಯಿಂಟ್ ಇದೆ ಗಾಯ್ಸ್. ಇಲ್ಲೆಲ್ಲ ನೋಡ್ತಿರ್ಬೋದು, ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ. ಸಿ ಗಾಯ್ಸ್, ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಪರ್ ಪರ್ಸನ್ 100 rupees ಚಾರ್ಜ್ ಮಾಡ್ತಾರೆ. ಹಿಂಗೆ ಸೈಟ್ ವ್ಯೂ ಎಲ್ಲ ತೋರಿಸ್ತಾರೆ ಟೆಲಿಸ್ಕೋಪಲ್ಲಿ. ಸೊ ಗ್ರೀನ್ ವ್ಯಾಲಿದು ಫುಲ್ಲು ಸೈಟ್ ವ್ಯೂ ತೋರಿಸ್ತಾರೆ ಇವರು. ಸೊ ಇಲ್ಲಿ ನಮ್ಮ ಮಮ್ಮಿ ಇಲ್ಲಿಂದ ಔಟ್ಫಿಟ್ ಹಾಕೊಂಡ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕಂತ ಇದ್ದಾರೆ. ಮಾ ಇಲ್ಲಿ ನೋಡಮ್ಮ. ಓಯ್ ಹಾಯ್. ಮಮ್ಮಿ ಜೊತೆ ನಾನು ಔಟ್ಫಿಟ್ ಎಲ್ಲ ಹಾಕೊಂಡಿದ್ದೀನಿ. ಮಮ್ಮಿ, ಸೊ ದಿಸ್ ಇಸ್ ಫೈನಲ್ ಪಹಾಡಿ ಔಟ್ಫಿಟ್. ಹಾಯ್. ಹಿಂಗೆ ದಾರಿಯಲ್ಲಿ ಬರ್ಬೇಕಾರೆ ಇಲ್ಲಿ ಯಾಕೆಲ್ಲ ಇದೆ ಗಾಯ್ಸ್ ನೋಡಿ. ಸೊ ದಿಸ್ ಯಾಕ್ ಆರ್ ಜನರಲಿ ಫ್ರಮ್ ಮನಾಲಿ ಅಲ್ಲ, ಸಾರಿ, ಇಟ್ಸ್ ಫ್ರಮ್ ಕಾಶ್ಮೀರ್ ಅಂತೆ. ಅಲ್ಲಿಂದ ಕರ್ಸಿರೋದಂತ ಇದನ್ನ. ಸಚ್ ಎ ಬೀಸ್ ಗಾಯ್ಸ್. ಏನು ಮಾಡ್ಬಿಡುತ್ತೋ ಗೊತ್ಬಿಟ್ರೆ ಕಷ್ಟ. ದೂರ ಇರೋಣ. ಸೊ ಇದೆಲ್ಲ ಫೋಟೋಶೂಟ್ ಎಲ್ಲ ಆಯಿತು ಗಾಯ್ಸ್. ಸೊ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕುಫ್ರಿ. ಇವಾಗ ಡೈರೆಕ್ಟ್ ವ್ಯಾಲಿ ಕಡೆನೇ, ಮತ್ತೆಲ್ಲೂ ಸ್ಟಾಪ್ ಇಲ್ಲ ಅಲ್ವಾ ರಾಜೇಶ್ ಜಿ?
ಫಾರ್ ಇ ವಿ ವೆಹಿಕಲ್ಸ್ ಇಲ್ಲಿ ಅದಾನಿ ಗ್ರೂಪ್ಸ್ ಅವರು ಇ ವಿ ಚಾರ್ಜಿಂಗ್ ಸ್ಟೇಷನ್ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇಟ್ಸ್ ಕ್ವೈಟ್ ಎ ಗುಡ್ ಅಡ್ವೆಂಚರ್ ರೆಸಾರ್ಟ್. ಬನ್ನಿ ಒಳಗಡೆ ಹೋಗ್ಬಿಟ್ಟು ಟೂರ್ ಮಾಡೋಣ. ಸೊ ಹಿಂಗೆ ಅಡ್ವೆಂಚರ್ ರೆಸಾರ್ಟಿಗೆ ಬಂದಿದ್ವಿ ಗಾಯ್ಸ್. ಇಲ್ಲೆಲ್ಲ ಮೇಡಮ್ ಅವರು ಪ್ಯಾಕೇಜನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಎಲ್ಲ ಯಾವ ಪ್ಯಾಕೇಜ್ ಎಷ್ಟೆಷ್ಟು ಪ್ರೈಸ್ ಅಂತ ಎಲ್ಲ ಹೇಳ್ತಾರೆ. ಸೊ ಹಿಂಗೆ ಇಲ್ಲಿ ಬೋರ್ಡು ಹಾಕಿದ್ದಾರೆ, ಎಲ್ಲ ನೋಡ್ಬೋದು ಯಾವುದ್ಯಾವ್ದು ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ಸೊ ನಾವು 2 ಥರ ಪ್ಯಾಕೇಜ್ ತೊಗೊತೀವಿ. ಒಂದು 4 ಗೇಮ್ಸ್ ಇನ್ಕ್ಲೂಡ್ ಆಗಿರೋದು ಮತ್ತು ಒಂದು ಗೋಕಾಟಿ ಇನ್ಕ್ಲೂಡ್ ಆಗಿರೋದು ತೊಗೊತಿದ್ದೀವಿ. ಸೊ ಆಫ್ಟರ್ ಕಮಿಂಗ್ ಟು ಅಡ್ವೆಂಚರ್ ರೆಸಾರ್ಟ್ ನಾವು 2 ಥರ ಪ್ಯಾಕೇಜ್ ತೊಗೊಂಡ್ವಿ. ಅದರಲ್ಲಿ ಬಂಜಿ ಜಂಪಿಂಗ್ ಆಮೇಲೆ ಕೆಲವೊಂದಿಷ್ಟು ಗೇಮ್ಸ್ ಇನ್ಕ್ಲೂಡ್ ಇದೆ. ವಿತ್ ಬಂಜಿ ಜಂಪಿಂಗ್ ಐ ಆಮ್ ಗೋಯಿಂಗ್ ಟು ಗೋಕಾಟಿಂಗ್ ಐಸ್. ಇಲ್ಲಿ ಗೋಕಾಟಿಂಗ್ ಇದೆಯಂತೆ. ಬೀಂಗ್ ಏನ್ ಕಾರ್ ಎಂಥೂಸಿಯಾಸ್ಟ್ ಅದಕ್ಕೆ ಹೋಗಲೇಬೇಕು. ಕಮ್ ಆನ್ ಲೆಟ್ಸ್ ಗೋ. ಫಸ್ಟ್ ಬಂಜಿ ಜಂಪಿಂಗ್ ಮಾಡೋಣ. ಸೊ ಫಸ್ಟ್ ನಾನು ಹೋಗ್ತಾ ಇದ್ದೀನಿ ಬಂಜಿ ಜಂಪಿಂಗಿಗೆ. ಕಮ್ ಆನ್. Still more, huh? Why? Come on, you can. ಸೊ ಹಿಂಗೆ ಬಂಜಿ ಜಂಪಿಂಗ್ ಮುಗಿಸ್ಕೊಂಡು ಫ್ರಿಸ್ಬಿ ಕಡೆ ಹೊರಟೆ. ಫ್ರಿಸ್ಬಿಯಲ್ಲಿ ಯಾರೂ ಇರಲಿಲ್ಲ, ಒಬ್ಬನೇ ಆಡಿಸ್ತೀನಿ ಅಂದ ಅವನು. ಸೊ ಒಬ್ಬನೇ ಎತ್ಕೊಂಡೆ. ಆಫ್ಟರ್ ಕಂಪ್ಲೀಟಿಂಗ್ ಫ್ರಿಸ್ಬಿ ನಾವು ಇವಾಗ ಇಲ್ಲಿ ಬಂದಿದ್ದೀವಿ ಸ್ಕೈ ಸ್ವಿಂಗರ್ ಅಂತ. ಸೊ ಇಲ್ಲಿ ನಾನು ಮಮ್ಮಿ ಇಬ್ರು ಕೂರ್ತೀವಿ. ಒಂದು 2 ಗೇಮ್ಸ್ಗೆ ನಮ್ಮ ಮಮ್ಮಿ ಅಂತೂ ಬರಲಿಲ್ಲ. ಇವಾಗ ಹೆಂಗೋ ಧೈರ್ಯ ಮಾಡಿಸಿ ಕರ್ಕೊಂಡ್ ಬಂದಿದ್ದೀನಿ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಫ್ರಿಸ್ಬಿ ಗೇಮ್, ಸೊ ನಾನು ಮಮ್ಮಿ ಇಲ್ಲಿ ಸ್ಕೈ ಸ್ವಿಂಗರಿಗೆ ಬಂದಿದ್ದೀವಿ. ಇದೊಂದು ಆಡ್ಕೊಂಡು ನೆಕ್ಸ್ಟ್ ಹೌ ಆರ್ ಯು ಫೀಲಿಂಗ್? ನೈಸ್. ಹೌ ಆರ್ ಯು ಫೀಲಿಂಗ್ ಮಾಮ್? ಅಫ್ರೇಡ್ ಇರ್ಲಿ. ಸೊ ಹಿಂಗೋ ಧೈರ್ಯ ಮಾಡ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಗಾಯ್ಸ್. ಇಷ್ಟು ಚಿಲ್ಲಾಗಿದ್ದೀನಿ ಅಂದರೆ ಹೆವಿ. ನಮ್ಮಮ್ಮ ಫುಲ್ ಎದ್ರುಕೊಂಡ್ಬಿಟ್ಟಿದ್ದಾರೆ. ಸೊ ಸಿನ್ಸ್ ಇಟ್ ವಾಸ್ ಎ ಚಿಲ್ಡ್ರನ್ಸ್ ಡೇ ಗಾಯ್ಸ್, ಇವತ್ತು ಎಲ್ಲ ಸ್ಕೂಲ್ ಟೂರ್ ಹಾಕೊಂಡು ಬಂದಿದ್ರಿ. ಇದೆಲ್ಲ ಇಲ್ಲಿ ಸ್ವಿಂಗಲ್ಲಿ ಮಕ್ಕಳನ್ನ ನೋಡ್ಬಿಟ್ಟು ಇದೇನಪ್ಪ ಬರೀ ಚಿಲ್ಡ್ರನ್ಸಿಗ ಅಂತ ಅಂದ್ಕೊಂಡ್ರೆ ಇಲ್ಲ ಅಡಲ್ಟ್ಸಿಗೂ ಇದೆ ಅಂತ ಈ ಮ್ಯಾಮ್ ಗೈಡ್ ಮಾಡಿದ್ರು. ಸೊ ಇವಾಗ ಹಿಂಗೆ ನಾನು ಮಮ್ಮಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇದಾಗಾದ್ಮೇಲೆ ನೆಕ್ಸ್ಟ್ ನಾವೇ ಅಂತೆ. ಸೊ ನೋಡಿ ಗಾಯ್ಸ್, ಇದೆಲ್ಲ ಹಿಂಗೆ ಟರ್ನ್ ಆಗುತ್ತೆ ಅಂತ ನಮ್ಮಮ್ಮ ಲಾಸ್ಟ್ ಮಿನಿಟಲ್ಲಿ ಬೇಡ ನಾನು ಬರಲ್ಲ ಹೆದರಿಕೆ ಆಗ್ತಿದೆ ಅಂತ ಕ್ಯಾನ್ಸಲ್ ಮಾಡ್ತಿದ್ದಾರೆ. ನಾನೇನು ಒಬ್ಬನೇ ಹೋಗಿ ಆಡ್ಕೊಂಬಲ್ಲ. ಸೊ ಇಲ್ಲಿ ಸ್ವಿಂಗಿಟ್ ಆಡ್ಸಿದೆ ಗಾಯ್ಸ್. ಅಮ್ಮಂಗೆ ಫುಲ್ಲು ತಲೆ ಸುತ್ತಿಬಿಟ್ಟಿದೆ. ಹಿಂಗೆ ಕನ್ವಿನ್ಸ್ ಮಾಡಿಸ್ಬಿಟ್ಟು ಕರ್ಕೊಂಡೋಗಿದ್ದೆ. ಇವಾಗ ಬಂದಾದ್ಮೇಲೆ ನನಗೆ ಇವಾಗ ಬೈತಾರೆ. ಸೊ 4 ಗೇಮ್ಸ್ ಪ್ಯಾಕೇಜ್ ತೊಗೊಂಡಿದ್ದೆ ಗೈಸ್. ಅದರಲ್ಲಿ ಅಮ್ಮ ಸ್ವಿಂಗಿಟ್ ಆಡ್ತೀನಿ ಅಂತಾನೆ ತೊಗೊಂಡಿದ್ರು. ಇವಾಗ ಅದನ್ನ ಆಡ್ಕೊಂಡ್ ಬಂದ್ಬಿಟ್ಟು ತೊಗೊಂಡ್ಲೇ ಬರ್ದಿತ್ತು ಅಂತ ಹೇಳ್ತಾರೆ. ಏನಮ್ಮ? BP ಶುಗರ್ ಎಲ್ಲ ಒಟ್ಟಿಗೆ ಬಂದ್ಬಿಡ್ತಂತೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದಿ ಗೇಮ್ಸ್ ನಾವು ವಿ ಆರ್ ಹೆಡಿಂಗ್ ಟು ಗೋಕಾರ್ಟ್. ಇವಾಗ ಗೋಕಾರ್ಟಿಂಗ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ವಿ ವಿಲ್ ಗೋ ಟು ಹ್ಯಾವ್ ಸಮ್ ಲಂಚ್ ಆ್ಯಂಡ್ ಆಮೇಲೆ ಚೆಕ್ಔಟ್ ಆಗ್ತೀವಿ ಇಲ್ಲಿಂದ. ಸೊ
ಸೊ ಇವಾಗ ಗೋಕಾಟಿಂಗಿಗೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಂತಲೇ ಇದು ಜಸ್ಟ್ ಸ್ಟ್ರ್ಯಾಪ್ ಒಂದಿದೆ. ಇದರಲ್ಲಿ ಹೆಂಗೆ ವೀಡಿಯೋ ಶೂಟ್ ಮಾಡ್ಕೊಂಡು ಅದರದ್ದು ಒಂದು ಫುಟೇಜ್ ತೋರಿಸ್ತೀನಿ. ಕಮಾನ್ ಲೆಟ್ಸ್ ಗೋ. ನೋಡಿ ಗಾಯ್ಸ್, ನಮ್ಮಮ್ಮ ನೋಡಿ ಗಾಯ್ಸ್, ನಮ್ಮಮ್ಮ ಅವಾಗ್ಲಿಂದ ಬರೀ 3 ರೌಂಡ್ ಹೊಡೆದಿದೆ. ಮಾ ಏನ್ ಹಿಂಗೆ ಹೊಡಿ ಹೊಡಿ ಜೋರ ಹೊಡಿ. ಸಿಕ್ಸ್ ಲ್ಯಾಪ್ ಗಾಯ್ಸ್. ಅದು ಸಿಂಗಲ್ ಅಂದರೆ 6 ಲ್ಯಾಪ್ಸು, ಇದು ಡಬಲ್ ಅಂದರೆ 1 ಲ್ಯಾಪ್ ಅಂತೆ. ಸೊ ಡಬಲ್ ಸೀಟರ್ ಅದು ಏನಕ್ಕೆ ಬರೀ ಒಂದೇ ಲ್ಯಾಪ್ ಹಾಕ್ಸ್ಕೊಳೋದು ಅಂತ ಇಬ್ಬರು ಸಪ್ರೇಟ್ ಮಾಡಿದ್ವಿ. ಸೊ ಇವಾಗೆಲ್ಲ ಮುಗೀತು. ನಾವು ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ನಿಧಾನ ಕುಡಿತವ್ರೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಎವ್ರಿ ಗೇಮ್ಸ್ ಇವಾಗ ಚಾಟ್ ಆ್ಯಂಡ್ ಫಾಸ್ಟ್ ಫುಡ್ ಅಂತ ಇಲ್ಲೇ ಅಡ್ವೆಂಚರ್ ರೆಸಾರ್ಟಲ್ಲೇ ಇದೆ. ಇಲ್ಲೇ ಏನಾರ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಮ್ಮಿಗೆ ಪಾವ್ ಭಾಜಿ ಬೇಕಂತೆ. ಸೊ ಇಲ್ಲಿ ಕೆಫೆಗೆ ಬಂದಿದ್ದೆ. ನಾನು ಚೀಸ್ ಬರ್ಗರ್ ಆರ್ಡರ್ ಮಾಡಿದ್ದೆ. ಮಮ್ಮಿಗೆ ಪಾವ್ ಭಾಜಿ ಅದಿನ್ನ 15 ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಂದು ಚೀಸ್ ಬರ್ಗರು ಆಮೇಲೆ ಒಂದು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೀನಿ. ಸೊ ನೋ 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 ಹಾಟ್ ಚಾಕ್ಲೇಟ್, ಹಾಟ್ ಇರತ್ತದು. ನೆನ್ನೆ ಬಬಲ್ ಟೀ ಥರ ಅಲ್ಲ ತಗೋ. ನೆನ್ನೆ ಬಬಲ್ ಟೀ ತೊಗೊಂಡ್ಬಿಟ್ಟು ಆ ಶಿಮ್ಲಾ ಕೋಲ್ಡಿಗೂ ಯಪ್ಪ ಗಂಟ್ಲು ಕೆಡೋದೊಂದು ಬಾಕಿ ಇತ್ತು ಗಾಯ್ಸ್ ಯಪ್ಪ. ಸೊ ರೈಟ್ ನಾವು ಗೇಮ್ಸ್ ಎಲ್ಲ ಆಡ್ಕೊಂಬಿಟ್ಟು ಇನ್ನೇನು ಟ್ಯಾಕ್ಸಿ ಕಡೆ ಹೋಗ್ತಾ ಇದ್ದೀವಿ. ಸೊ ಐ ಥಾಟ್ ವಿ ವರ್ ಗೋಯಿಂಗ್ ಟು ಜಾಕು ಟೆಂಪಲ್ ಗಾಯ್ಸ್, ಬಟ್ ಇವಾಗ ಕುಫ್ರಿ ಒಂದು ಕಡೆ ವಿಸಿಟ್ ಮಾಡಬೇಕಿತ್ತು. ಇವಾಗ ರಾಜೇಶ್ ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಕಮ್ ಆನ್ ಲೆಟ್ಸ್ ಗೋ ಟು ಕುಫ್ರಿ. ಸೊ ಇವಾಗ ಕುಫ್ರಿಗೆ ಅಲ್ಲೆಲ್ಲ ಟ್ರೈನ್ ರೋಡ್ಸ್ ಇರುತ್ತೆ. ಸೊ ನಮ್ಮ ಕಾರ್ ಹೋಗೋಕ್ಕಾಗಲ್ಲ ಅಂತ ಇಲ್ಲಿ 4x4 ಜಿಮ್ಮಿ ಆಗಲಿ ಜಿಪ್ಸಿ ಆಗಲಿ ಈ ಥರ ಗಾಡಿಗಳನ್ನು ಬುಕ್ ಮಾಡಿಕೊಡ್ತಾರೆ. ಇಲ್ಲಿಂದ ಹಂಗೆ ಅಡ್ವೆಂಚರ್ ರೈಡ್ ಹೋಗಿ ಎಲ್ಲ ಈ ಥರ ಒಂದು ಸೈಟ್ ವ್ಯೂಸ್ ಇರುತ್ತೆ, ಇದನ್ನು ಡಿಸ್ಕವರ್ ಮಾಡಿ ಬರೋದು. ಸೊ ತಾಳಿ ಗೈಸ್, ಫಸ್ಟ್ ಎಲ್ಲ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ. ಸೊ ಇವಾಗ ಕುಫ್ರಿ ವ್ಯಾಲಿ ಕಡೆ ಇದೆ 4x4 ಜಿಮ್ಮಿ ವೆಹಿಕಲಲ್ಲಿ ಹೋಗ್ತೀವಿ. ಓಕೆ ಓಕೆ. ಸೊ ಫಾರ್ ಕುಫ್ರಿ ವಿ ಆರ್ ಗೋಯಿಂಗ್ ಥ್ರೂ ಜಿಮ್ಮಿ. ಸೊ ಅಲ್ಲಿ ನೋ ಅಮ್ಮ, ದಿಸ್ ಇಸ್ ಜಿಮ್ಮಿ. ಜಿಪ್ಸಿ ಅದು ಹಳೆ ಮಾಡಲು. ಅಲ್ಲಿ ನಮ್ಮ ಟ್ಯಾಕ್ಸಿ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಡ್ಯೂ ಟು ಟೆರೈನ್ ರೋಡ್ಸ್ ಆ್ಯಂಡ್ ಆಲ್ ಅಲ್ಲೆಲ್ಲ ನಾರ್ಮಲ್ ಕಾರ್ಸ್ ಹೋಗಲ್ಲ. ಸೊ ಅದಕ್ಕೆ ಹಿಂಗೆ ಥರ ಒಂದು ಗಾಡಿ ಬಂದ್ಬಿಡ್ತು ಅಂದರೆ ಪಾಸ್ ಆಗೋದೇ ಕಷ್ಟ. ನಾನು ಮಾಡ್ತು ನನ್ನ ಮಗ ಡೋರ್ ಎಲ್ಲ ತಗೊಂಡ್ಬಿಡ್ತಾನೆ. एशिया का सबसे घना जंगल जी। क्या नाम है इस जंगल का? इस जंगल का नाम है देसो पीक एंड फागू वैली। ओके ओके। 11,500 हाइट पीट पे लेके जाना है। ओहो। इसके बीच में आपको एक ग्रीन वैली दिखाई जाएगी जहाँ पे आपका फिल्मों का शूटिंग होता है, पहाड़ी गानों का शूटिंग होता है। ओके ओके। उधर हमारा राजेश कैब वाला भी रुकाया था। उधर ग्रीन वैली का साइट व्यूइंग है ना ऊपर जी, उधर रुके थे. उधर भी 3-4 फोटोज खिंचवा के अभी यहाँ आ रहे हैं. ये इस तरह का नीचे को देखिए आप, खेती होता है जो हमारा यहाँ का पहाड़ी खेती करता है लोग. ओके ओके. खेती रहता है. हाँ, इस तरह का गाँव रहता है नीचे को सामने जो आप देखते हैं. अच्छा. ಸೊ ಇಲ್ಲಿ ಕುಫ್ರಿಯಲ್ಲಿ ಸೈಟ್ ವ್ಯೂವಿಂಗು ಅಂತ ಜೀಪ್ ಜೊತೆ ಒಂದೆರಡು ಫೋಟೋಶೂಟು ಆಯಿತು. ಆ ಕಡೆಯೂ ಎಲ್ಲ ಸೈಟ್ ವ್ಯೂ ಚೆನ್ನಾಗಿತ್ತು, ಅಲ್ಲೂ ಒಂದೆರಡು ಫೋಟೋ ತೆಗೆಸ್ಕೊಂಡೆ. ಸೊ ಇಲ್ಲಿ ಮೇಲೆ ಒಂದು ಟೆಂಪಲ್ ಇದೆಯಂತೆ, ಇಲ್ಲಿಗೆ ಒಂದು ಕಡೆ ವಿಸಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲೇಸಸ್ಸಿಗೆ ಹೋಗೋಣ. ಟಿಲ್ ದೆನ್ ಓಕೆ, ಬಾಯ್ ಬಾಯ್ ಗಾಯ್ಸ್.
ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ ಗೈಸ್. ಅಮ್ಮ ಆಗಲೇ ಸುಸ್ತು ಅಂತ ನಿಂತ್ಕೊಂಡ್ಬಿಟ್ಟವ್ರೆ. ಇನ್ನು ಮೇಲೆ ಹತ್ತುತ್ತೀವೋ ಇಲ್ಲೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ನೋಡೋಣ. ಏನಮ್ಮ ಒಂದು 2 ನಿಮಿಷ ರೆಸ್ಟ್ ತೊಗೊಂಡು ಹೋಗೋಣ? ಗೊತ್ತಿಲ್ಲ ಅದು ಎಲ್ಲಿದೆಯೋ, ಲೇಟ್ ಆದರೆ ಪರವಾಗಿಲ್ಲ, 2 ನಿಮಿಷ ನಿಂತ್ಕೊಂಡು ಹಂಗೆ ರೆಸ್ಟ್ ತೊಗೊಂಡೇ ಹೋಗೋಣ. ಬಂದಿದ್ಯಾ ಅಂದಮೇಲೆ ಇನ್ನೇನು ಅಜ್ಜಿ ಆದಮೇಲೆ ನೋಡ್ತೀಯಾ? ಇವಾಗ ಬಂದಿರೋದೇ ಲೇಟಾಗಿ ಬಂದಿದ್ಯಾ ಬಾ. ಅದಕ್ಕೆ ಮೇಲೆ ನೋಡಿ ಎಷ್ಟೊಂದಿದೆ. ಏಯ್ ಕಮಾನ್, ಯು ಕ್ಯಾನ್ ಡೂ ಇಟ್ ರೂಪಾ. ಎಸ್ ಕಮಾನ್. ಇಲ್ಲಿಗೂ ಕಾರು ಬಿಡ್ಬೇಕು. ಹಿಂಗೆ ಕಾರು, ಅದು ಜಿಮ್ಮಿ ಹತ್ತದಂಗೆ. ಮೇಡಮ್ ಅವ್ರು ಫೈನಲಿ ಸುಸ್ತಾಗಿ ಕೂತ್ಕೊಂಡ್ರು. ಆಗ್ತಿಲ್ಲ, ಇನ್ನೂ ಇಷ್ಟು ಹತ್ತಬೇಕು. ನನಗೆ ಯಾಕೋ ಮೇಡಮ್ ಅವ್ರು ಕ್ಯಾನ್ಸಲ್ ಮಾಡಿಸ್ತಾರೆ ಅಂತ ಅನಿಸ್ತಿದೆ. ಕ್ಯಾನ್ಸಲ್ ಮಾಡಿಸ್ತೀಯಮ್ಮ ನೀನು ಹತ್ತದು? ಪಾಪ ಹಿಂಗೆ ಹೋಗೋಣ ಅಂತ ಇವಾಗ. ಹಾಂ ಅಯ್ಯಪ್ಪ. ಸೊ ಸಿ ದ ಸೈಟ್ ವ್ಯೂ ಗಾಯ್ಸ್. ಸೊ ಫೈನಲಿ ಟೆಂಪಲಿಗೆ ರೀಚ್ ಆದ್ವಿ. ಸುಸ್ತಾಗ್ತಿದೆ ಗುರು ಸ್ವಲ್ಪ. ನಮ್ಮ ಅಮ್ಮ ಅಂತ ಫುಲ್ಲು ಸುಸ್ತು ಹೊಡೆದೋಗ್ಬಿಟ್ಟಿದ್ದಾರೆ. ಕುತ್ಕೊಮ್ಮಿ ಎಲ್ಲಾರ, ಬಾ ಅಲ್ಲಿ ಮೇಲೆ ಹೋಗಿ ಕುತ್ಕೊಳ್ಳೋಣ. ಈ ಟೆಂಪಲಿನ ಬ್ಯಾಕ್ ಗೇಟ್ ಅಂತಿದ್ದು. ಫ್ರಂಟ್ ಗೇಟಿಂದು ವೇ ಎಲ್ಲ ಒಂಚೂರು ಸ್ಟೀಪ್ ಇದೆ, ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ ಅಂತ ಮಮ್ಮಿ ಕಷ್ಟ ಆಗುತ್ತೆ ಅಂತ ಹಿಂಗೆ ಬಂದ್ವಿ. ಸೊ ಕಮಾನ್, ಲೆಟ್ಸ್ ಗೋ ಟು ದ ಟೆಂಪಲ್ ಆ್ಯಂಡ್ ಹ್ಯಾವ್ ದರ್ಶನ್. ಆ್ಯಂಡ್ ಆಮೇಲೆ ಇನ್ನೊಂದಿಷ್ಟು ವ್ಯೂ ಪಾಯಿಂಟ್ಸಿಗೆ ಹೊರಡ್ತೀವಿ. ಟಿಲ್ ದೆನ್ ಬೈ ಬೈ ಗಾಯ್ಸ್. ಸೊ ಫೈನಲಿ ದಿಸ್ ಇಸ್ ದ ಟೆಂಪಲ್ ಗಾಯ್ಸ್. ಹಿಂಗೆ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ಸದ್ಯಕ್ಕೆ. ಬನ್ನಿ ದೇವ್ರನ್ನ ತೋರಿಸ್ತೀನಿ. ಬಸವಣ್ಣ ಅವ್ರು ಇದ್ದಾರೆ ಇಲ್ಲೇ. ಸೊ ಬೇಸಿಕಲಿ ಇಟ್ಸ್ ಎ ಶಿವಜಿ ಟೆಂಪಲ್ ನೋಡಿ. ಸೊ ಇವಾಗ ವಿಸಿಟ್ ಮಾಡಿ ಬಂದಿದ್ದು ಶಿವ ಟೆಂಪಲ್ ಗಾಯ್ಸ್. ಇವಾಗ ಇಲ್ಲಿ ಮಾತಾರಾಣಿ ಟೆಂಪಲಿಗೆ ವಿಸಿಟ್ ಮಾಡ್ತೀವಿ. ನೋಡಿ, ಎಲ್ಲ ಸುಮಾರು ಜನ ಹರಕೆ ಕಟ್ಕೊಂಡಿರ್ತಾರಲ್ಲ, ಎಲ್ಲ ಇಲ್ಲೇ ಈ ಥರ ಕಟ್ಟಿದ್ದಾರೆ ಹರಕೆನ. ಸೊ ಇದು ಕುಫ್ರಿಯಲ್ಲಿರೋ ಒಂದು ಬ್ಯೂಟಿಫುಲ್ ಟೆಂಪಲ್ ಗಾಯ್ಸ್. ಇದನ್ನು 5 ಪಾಂಡವರಲ್ಲಿ ಒಬ್ಬರು ಸ್ಥಾಪನೆ ಮಾಡಿರೋದಂತೆ ಈ ಟೆಂಪಲ್ನ. ಇದು ನವರಾತ್ರಿಗೆ ಒಂದ್ಸಲಿ ಓಪನ್ ಆಗುತ್ತೆ ವರ್ಷದಲ್ಲಿ, ಆಮೇಲೆ ಎಲ್ಲ ಟೈಮು ಕ್ಲೋಸ್ ಇರುತ್ತೆ. ಇಲ್ಲಿ ಮಾತಾರಾಣಿ ಅವ್ರದ್ದು ಮೂರ್ತಿ ಇದೆ, ಬನ್ನಿ ತೋರಿಸ್ತೀನಿ. ಹೀಗೆ ಕಾಣಿಸಿದ್ರೇನೋ, ಕಾಣಿಸ್ತು ಇಲ್ಲ ಅಂದ್ರೇನೋ ಇಲ್ಲ. ಕಳಸ ವನವಾಸಕ್ಕೆ ಬಂದಿರ್ತಾರೆ ಅವರು. ಪಾಂಡವರು ವನವಾಸಕ್ಕೆ ಬಂದಾಗ ಈ ಥರ ಒಂದು ಸ್ಥಾಪನೆ ಮಾಡೋಗಿರ್ತಾರೆ. ಯಾರ ಕಣ್ಣಿಗೂ ಕಾಣಿಸ್ತಾ ಇರಬಾರ್ದಲ್ಲ, ಅದಕ್ಕೆ ಅಂತ ಇಲ್ಲಿ ರೀಜನ್ಸಲ್ಲೆಲ್ಲ ಇರ್ತಿದ್ರು ಅವರು ವನವಾಸ ಟೈಮಲ್ಲಿ. ಆ ಟೈಮಲ್ಲಿ ಸ್ಥಾಪನೆ ಆಗಿದ್ದು ಒಂದು ಟೆಂಪಲ್ ಅಂತ. ಓಕೆ ಗಾಯ್ಸ್, ಕಮ್ ಆನ್, ಲೆಟ್ಸ್ ಗೋ. ಸೊ ಮೇಲೆ ದರ್ಶನ ಎಲ್ಲ ಆಯಿತು ಗಾಯ್ಸ್. ಇವಾಗ ನೆಕ್ಸ್ಟ್ ಸೈಟ್ ವ್ಯೂವಿಗೆ ಹೋಗ್ತಾ ಇದ್ದೀವಿ. ಏನೋ ಟ್ರೈಪಾಡಲ್ಲಿ ಭಾರಿ ಶೂಟ್ ಮಾಡ್ತೀನಿ ಅಂತ ತೊಗೊಂಡೆ, ನೋಡಿದ್ರೆ ಯಾವುದಕ್ಕೂ ಯೂಸೇ ಬರ್ತಿಲ್ಲ. ಒಂದು ಕಡೆ ಕುತ್ಕೊಂಡಿರೋ ವೀಡಿಯೋಸ್ ಆದರೂ ಮಾಡ್ಬೋದು, ಬಟ್ ಎಲ್ಲ ತಿರುಗಾಡ್ತಿರೋದೆಲ್ಲ ಬರೀ ಬೈ ಹ್ಯಾಂಡ್. ಆಮೇಲೆ ಇವತ್ತು ಗೋಕಾಟಿಂಗಲ್ಲಿ ಚೆಸ್ಟ್ ಟ್ರ್ಯಾಪ್ ಒಂದು ಯೂಸಿಗೆ ಬಂತಷ್ಟೆ. ಸೊ ಇಲ್ಲಿ ನಮ್ಮ 4x4 ವೆಹಿಕಲಿನ ಡ್ರೈವರ್ ಹೆಸರು ನರೇಂದರ್ ಅಂತ. So he is taking us to other view points. So नरेंद्र जी नेक्स्ट किधर जा सकते हैं? अब आपको जाना है पोटैटो फार्म और छोटा सा लेक. Okay, okay. Come on guys, let's go. ನೋಡಿ ಗಾಯ್ಸ್, ವಿಜುವಲ್ ಎಷ್ಟು ಚೆನ್ನಾಗಿದೆ. ಸ್ಟೀಪ್ ಸ್ಲೋಪ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಮ್ ಆನ್,
ಲೆಟ್ಸ್ ಗೋ ಫಾರ್ವರ್ಡ್. ಮುಂದೇನೋ ಒಂದಿಷ್ಟು ಪ್ಲೇಸಸ್ ಇದೆ ನೋಡೋಣ. ಸೊ ಇಲ್ಲಿ ಪೊಟ್ಯಾಟೊ ಫಾರ್ಮ್ ಇದೆಯಂತೆ ವಿತ್ ಲೇಕ್, ಅದನ್ನು ಒಂದು ನೋಡ್ಕೊಂಬಂದ್ಬಿಡೋಣ. ಸೊ ಇಲ್ಲೇ ಪೊಟ್ಯಾಟೊ ಫಾರ್ಮಿಗೆ ಬಂದಿದ್ದಾಗ ಹಿಂಗೆ ಒಂಥರ ಸಣ್ಣದಾಗಿ ಪಾಂಡ್ ಥರ ಆರ್ಟಿಫಿಷಿಯಲಿ ಪ್ರಿಪೇರ್ ಆಗಿರೋದು ಪಾಂಡ್ ಇತ್ತು. ನೋಡಿಕೊಂಡೆ ಮುಂದೇನೋ ದಾರಿ ಇದೆ, ಬನ್ನಿ ನೋಡೋಣ ಏನೇನಿದೆ ಅಂತ. ಸೊ ಫಾಗು ಫಾರ್ಮ್ ಅಂತ ಇವ್ರದ್ದು, ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಶಿಮ್ಲಾ. ನೈಸ್. ಇಲ್ಲೆಲ್ಲ ಏನಮ್ಮ ಹೋಗೋದ? ಹಾಂ, ಅವ್ರಿಗೆ ಕೇಳ್ದಮ್ಮ ದೂರ ಇದ್ರೆ ಆಗಲ್ಲ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡೋದು ಬಿಡು. ಸೊ ದಿಸ್ ಇಸ್ ದ ಪೊಟ್ಯಾಟೊ ಫಾರ್ಮ್ ಗಾಯ್ಸ್. ಹಿಂಗೆ ನೋಡಿ, ಕೆಳಗೂ ಎಲ್ಲ ಇದೆ ನೋಡೋಣ. ಅಲ್ಲಿ ಪರ್ಮಿಷನ್ ಇದ್ದರೆ ಕೆಳಗೆ ಹೋಗಿ ತೋರಿಸ್ತೀನಿ. ಸೊ ದಿಸ್ ಇಸ್ ಫಾಗು ಕಾಂಪ್ಲೆಕ್ಸ್. ಇಲ್ಲೇ ಪ್ರೀ ಸ್ಪ್ರಾಟಿಂಗ್ ಚೇಂಬರ್ ಅಂತ ಇಟ್ಟಿದ್ದಾರೆ. ಮೆನಿ ಪ್ರೊಸೀಜರ್ಸ್ ಇವರು ಏನೇನೋ ಫಾಲೋ ಮಾಡ್ತಾರೆ ನೋಡಿ. स्नो पार्क है ना? बैंगलोर में भी मिलता है। अच्छा, आपके वहाँ तो उधर भी मिलता है। इतना नेचुरल के स्नो फॉलिंग एरिया में आके आर्टिफिशियल को क्यों जाए? अगर तो नेचुरल देखना होगा हाँ। तो यहाँ पे जनवरी फरवरी में आओ, आप फिर देखो स्नो। फिर तो ऊपर से गिरता हुआ नजर आएगा। अच्छा अच्छा। लेकिन आप कंडीशन नहीं कर पाओगे। नेचर का अलग आर्टिफिशियल। हाँ जी, क्योंकि यहाँ का जो इस टाइम का ಸೊ ಎಲ್ಲ ಕಡೆ ಟ್ರೆಕ್ ಮಾಡಿದ್ದು ಆಯಿತು ಗಾಯ್ಸ್. ಇವಾಗ ವಿಲ್ ಬಿ ಗೋಯಿಂಗ್ ಟು ಜಾಕು ಟೆಂಪಲ್. ಸೊ ಆನ್ ದಿ ವೇ ಟು ಜಾಕು ಹಿಂಗೆ ಒಂದು ರೆಸ್ಟೋರೆಂಟ್ ಸಿಕ್ಕಿತ್ತು. ನಾನು ಮ್ಯಾಗಿ ತರಿಸ್ಕೊಂಡಿದ್ದೆ, ಮಮ್ಮಿ ದೋಸೆ ತರಿಸ್ಕೊಂಡಿದ್ರು, ವೆಜ್ ದೋಸೆ. ಅಲ್ಲೇ ತಿಂತಾಯಿದ್ದೀವಿ. ನೆಕ್ಸ್ಟು ಜಾಕು ಟೆಂಪಲಿಗೆ ಹೋಗಿ ಆಮೇಲೆ ರೂಮಿಗೆ ಹೋಗೋದು. ಸೊ ಇಲ್ಲಿ ಹೋಟೆಲಿನ ವ್ಯೂ ನೋಡಿ ಗಾಯ್ಸ್. ಹಂಗೆ ಏನಪ್ಪ ಬರೀ ವಿವೇ ತೋರಿಸ್ತಿದ್ಯಾ ಅಂತ ಹೇಳ್ತೀರಾ? ಶಿಮ್ಲಾ ಮನಾಲಿ ಎಲ್ಲ ವಿವಿಗೆ ಸರ್ ಬಂದಿರೋದು, ಅದಕ್ಕೆ. ಸೊ ಇವಾಗ ತಿನ್ನೋದೆಲ್ಲ ಆಯಿತು ಗಾಯ್ಸ್. ಹಂಗೆ ಶಿಮ್ಲಾಗೆ ಬಂದು ಟೀ ಕುಡ್ದಿಲ್ಲ ಅಂದರೆ ಇಟ್ಸ್ ಟೋಟಲಿ ಇನ್ಕಂಪ್ಲೀಟ್. ಸೊ ನಾನು ಮಮ್ಮಿ ಟೀ ಕುಡಿತಾ ಇದ್ದೀವಿ. ಹಾಯ್ ಮಾಮ್. Lychee tea, it is very tasty. ಇಷ್ಟು ಪರ್ಫೆಕ್ಟ್. ಫುಲ್ ಅಫಿಷಿಯಲ್ ವ್ಲಾಗರ್ ರೂಪ ಅವರು. Yeah, and ನೋಡ್ಕೊಂಬಿಡಿ ಗಾಯ್ಸ್. ಈ ಥರ ನಾರ್ತಲ್ಲಿ ಬಂದಾಗ, ಅದರಲ್ಲೂ ಶಿಮ್ಲಾ ಮನಾಲಿಗೆಲ್ಲ ಬಂದಾಗ ಸೌತ್ ಇಂಡಿಯನ್ ಫುಡ್ಸ್ ಎಲ್ಲ ಸಿಗೋದು ತುಂಬ ಕಷ್ಟ. ಇಲ್ಲೊಂದು ಶೇರಿ ಪಂಜಾಬ್ ಅಂತ ಒಂದು ಹೋಟೆಲ್ ಇದೆ, ಇಲ್ಲಿ ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ. ಬನ್ನಿ ಒಂದ್ಸಲ ಇಲ್ಲೂ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಕುಫ್ರಿ ಕಡೆ ಅಡ್ವೆಂಚರ್ ಎಲ್ಲ ಆಯಿತು ಗಾಯ್ಸ್. ಇವಾಗ ಎಲಿವೇಟ್ರಲ್ಲಿ ಮಾಲ್ ರೋಡ್ ಕಡೆ ಹೋಗಿ ಅಲ್ಲಿಂದ ಜಾಕು ಟೆಂಪಲ್ಗೆ ಹೋಗ್ತೀವಿ. ಇವ್ರು ಹೆಂಗಂದರೆ ಶಿಮ್ಲಾದವರು ಈ ಎಲಿವೇಟ್ರಿಗೂ ಚಾರ್ಜಸ್ ಬೇರೆ ಹಾಕ್ತಾರೆ. ಹೋಗೋಕ್ಕೆ 20 ರೂಪೀಸ್, ಬರೋಕ್ಕೆ 20 ರೂಪೀಸ್ ಅಂತ ಹೆವಿ. ಸೊ ಹಿಂಗೆ ನೋಡ್ಬೋದು ಗಾಯ್ಸ್, ಈ ಮಾಲ್ ರೋಡ್ ಇರೋದೇ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಡೇ ಟು ಡೇ. ಆ್ಯಂಡ್ ಇದಕ್ಕೆ ಗೌರ್ಮೆಂಟಿಗೆ ಫ್ರೀಯಾಗಿ ಇರಬೇಕಂತನೂ ಇಲ್ಲ ಲಿಫ್ಟನ್ನ. ಇದರಿಂದನೂ ಒಂದು ರೆವೆನ್ಯೂ ಅಂತ ಕ್ರಿಯೇಟ್ ಮಾಡ್ತಾರೆ, ಹೆವಿ ದುಡ್ಡು ಮಾಡ್ತಾರೆ. ಸೊ ಫುಲ್ಲಿ ಮ್ಯಾನಿಪುಲೇಟೆಡ್ ಸಿಸ್ಟಮ್. ಹೀಗೆ ಮಾಲ್ ರೋಡಲ್ಲಿ ಜಾಕು ಟೆಂಪಲ್ಗೆ ಟ್ಯಾಕ್ಸಿ ಮಾಡ್ಕೊಂಡಿದ್ವಿ. ಸೊ ದಿ ಫಸ್ಟ್ ಪಾರ್ಟ್ ಅಬೌಟ್ ಮಾಲ್ ರೋಡ್ ಏನು ಅಂದರೆ, ಒಳಗಡೆ ಬೇರೆ ಗಾಡಿಗಳನ್ನೆಲ್ಲ ಬಿಡಲ್ಲ. ಇಲ್ಲಿಂದ ರಿಜಿಸ್ಟರ್ಡ್ ವೆಹಿಕಲ್ಸ್ ಮಾತ್ರ ಎಲ್ಲ ಅಡ್ಡಾಡ್ಸಕ್ಕೆ ಬಿಡ್ತಾರೆ. ಹಂಗೆ ಲಿಫ್ಟಲ್ಲೂ ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ, ಅಂಗಡಿಗಳಲ್ಲೂ ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ. ಬೇಜಾನ್ ಔಟ್ಲೆಟ್ಸ್ ಇದೆ, ಲೈಕ್ ಆಥರೈಸ್ಡ್ ಆ್ಯಪಲ್ ರೀಸೇಲರ್ಸ್ ಅಂತೆ, ರೆಡ್ ಟೇಪ್ ಔಟ್ಲೆಟ್ ಅಂತೆ, ಮೆಕ್ಡೊನಾಲ್ಡ್ಸ್ ಅಂತೆ, ಬರಿಸ್ಟಾ ಅಂತೆ, ಎಲ್ಲ ಇವರಿಂದನೂ ದುಡ್ಡು ಕಲೆಕ್ಟ್ ಮಾಡ್ಕೊಂಬಿಟ್ಟು ಇನ್ನೂ ಅದೇ ಬಗ್ಗೆ ನೋಡ್ತಾರೆ. ಏನು ಮಾಡ್ತೀರಾ, ಹಂಗೆ ಏನೂ ಮಾಡೋಕ್ಕಾಗಲ್ಲ. ಹೋಗ್ಲಿ, ಮಾಡ್ತಾರ, ಇಂಪ್ರೂವ್ನ ಮಾಡ್ತಾರ. ಇಲ್ಲಿ ನೋಡಿ ರೋಡು ಹಂಗೆ ಇರುತ್ತೆ. ಸೊ
ಕ್ಯಾಬಲ್ಲಿ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಜಾಕೋ ಟೆಂಪಲ್ ಗೈಸ್. ಸೊ ಫ್ರಮ್ ದಿ ಟಾಪ್ ವ್ಯೂ ತೋರಿಸ್ತೀನಿ. ಬೆಳಗ್ಗೆ ಅಂದರೆ ಇನ್ನೂ ವ್ಯೂ ಚೆನ್ನಾಗಿರ್ತಿತ್ತು, ಬಟ್ ಟಾಪ್ ವ್ಯೂವಲ್ಲಿ ನೈಟ್ ಲೈಫ್ ಆಫ್ ಶಿಮ್ಲಾನು ತೋರಿಸ್ಬಿಡ್ತೀನಿ ನೋಡಿ, ಅದು ಚೆನ್ನಾಗಿರುತ್ತೆ. ಸೊ ಫೈನಲಿ ಜಾಕೋ ಟೆಂಪಲಿಗೆ ಬಂದ್ವಿ ಗಾಯ್ಸ್. 7:30 ಎಲ್ಲ ಕಡೆ ಸುತ್ತಾಡ್ಕೊಂಬಿಟ್ಟು 7:30 ಮಾಡ್ಕೊಂಡು ಬಂದ್ವಿ. ನಮ್ಮಮ್ಮ ಇಲ್ಲೋ ಮೆಟ್ಲು ಅಂತ ಅಳ್ತವ್ರೆ. ಹತ್ತಮ್ಮ ಹತ್ತು ಏನು ಮಾಡೋಕ್ಕಾಗಲ್ಲ. ಫೈನಲಿ ವಿ ಆರ್ ಅಟ್ ದಿ ಪೀಕ್ ಆಫ್ ದಿ ಮೌಂಟೇನ್ ವೇರ್ ಇಟ್ ಲೈಸ್ ಜಾಕೋ ಟೆಂಪಲ್. ಸೊ ನೋಡಿ ಹಿಂಗೆ ಇದೆ. ಸೊ ಅಲ್ಲಿ ನೋಡ್ಬೋದು ನೀವು, ಅದು ಹನುಮಾನ್ ಮೂರ್ತಿ. ಅದು ಇಟ್ಸ್ ಅರೌಂಡ್ 100s of feet ಇರ್ಬೋದು. ಅದು ಕರೆಕ್ಟಾಗಿ ಗೊತ್ತಿಲ್ಲ, ಕೇಳಿ ಹೇಳ್ತೀನಿ ತಾಳಿ ಯಾರಿಗಾರ. Guys, this is the ಜಾಕೋ ಟೆಂಪಲ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಪೋರ್ಟ್ರೇಟ್ಸ್ ಇದೆ. ಸೊ ಎವ್ರಿ ಪೋರ್ಟ್ರೇಟ್ಸ್ ಒಂದೊಂದು ಸ್ಟೋರಿ ಹೇಳುತ್ತೆ, ಒಂದೊಂದು ಹಿಸ್ಟ್ರಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಹಿಂಗೆ ಹನುಮಾನ್ ಸ್ಟ್ಯಾಚು ಪಕ್ಕದಲ್ಲೇ ಜಾಕೋ ಎಸ್ಕಲೇಟರ್ ಫೆಸಿಲಿಟಿನೂ ಇದೆ. ಬಟ್ ನಾವು ಇಷ್ಟು ಲೇಟ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ, ಅದಕ್ಕೆ ಕ್ಲೋಸ್ ಆಗಿದೆ ಅದು. ಹಾಗೆ ಮೆಟ್ಲೆತ್ಕೊಂಡೇ ಬಂದ್ವಿ. ಸೊ ಆಫ್ಟರ್ ವಿಸಿಟಿಂಗ್ ದಿ ಜಾಕೋ ಟೆಂಪಲ್ ವಿ ಆರ್ ನಿಯರ್ ದಿ ಶ್ರೀ ಬಾಬಾ ಬಾಲಕನಾಥ ಮಂದಿರ್. ಇಲ್ಲಿ ಹಿಂಗೆ ದರ್ಶನ ಮಾಡ್ಕೊಂಬಿಟ್ಟು ಹೋಗೋಣ ಗೈಸ್, ಲೆಟ್ಸ್ ಗೋ. ಸೊ ಇದ್ದಿದ್ದೆ ಲಾಸ್ಟ್ ಇದು ಗಾಯ್ಸ್, ಬಾಬಾ ಮಂದಿರ್. ಇಲ್ಲೆಲ್ಲ ಆಯಿತು, ದರ್ಶನ ಎಲ್ಲ ಆಯಿತು. ಸೊ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮಾಲ್ ರೋಡ್. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಎಸ್ಕಲೇಟ್ರಲ್ಲಿ ಲಿಫ್ಟಲ್ಲಿ ಮತ್ತೆ ಕೆಳಗೋಗಿ ನಮ್ಮ ಟ್ಯಾಕ್ಸಿ ಹತ್ಕೊಂಡು ವಾಪಸ್ ನಮ್ಮ ರೂಮಿಗೆ ಹೋಗೋದು. Day 2 after completing Jaco Temple, Kufri and few places in the Kufri ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಹೋಗಿದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಊಟದ ಕಡೆ ಹೋಗ್ತಾ ಇದ್ದೀವಿ. ಸೊ ಫಾರ್ ಡಿನ್ನರ್ ವಿ ಹ್ಯಾವಿಂಗ್ ಸಮ್ ಚಪಾತಿ, ಸಮ್ ದಾಲ್, ಆಮೇಲೆ ಆಲೂದೊಂದು ಪಲ್ಯ ಮಾಡಿದ್ದಾರೆ ಆ್ಯಂಡ್ ಫ್ರಮ್ ಸಲಾಡ್. ಸೊ ಹೈ ಗಾಯ್ಸ್, ಡಿನ್ನರ್ ಎಲ್ಲ ಆಯಿತು. ಇವಾಗ ಹಂಗೆ ರೂಮಿಗೆ ಬಂದಿದ್ವಿ. ಇವತ್ತು ಪಾಡಿ ಔಟ್ಫಿಟ್ಟಲ್ಲಿ ನಾನು ಮಮ್ಮಿ ಎಲ್ಲ ಪಿಕ್ಸ್ ತೆಗ್ದಿದ್ವಲ್ಲ, ಅದು ನನಗೆ ಮಮ್ಮಿ ಎಲ್ಲ ನೋಡ್ತಾಯಿದ್ರು ನೋಡಿ.